आजा भाई वहाँ बच्चल में उनो जा कोई 20 तारीख का 22 को आती ज़्यादा तुझे बुझा था अस्सलाम वालेकुम सर। चलो सामने देखो इस तरह से मारो 3 मार सामने देखो मारो पानी आते हैं चल अकड़े सकत चूरी थोड़ा पीछे ಸ್ವಲ್ಪ ಹಿಂದೆ ಬನ್ನಿ ಥ್ಯಾಂಕ್ ಯು ಸರ್ ಒಂದು ನಿಮಿಷ ಫೋಟೋ ತಗೊಂಡು ನನ್ನ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 17 ಇಲ್ಲಿಯ ಒಳಭಾಗದ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ಮರುಡಾಂಬರೀಕರಣ ಮಾಡುವಂತಹ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. 99 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ 5ನೇ ಕ್ರಾಸು 6ನೇ ಕ್ರಾಸು ಮತ್ತು ಅಡ್ಡ ರಸ್ತೆಗಳನ್ನ ಅಭಿವೃದ್ಧಿಪಡಿಸುವಂಥದ್ದಕ್ಕೆ ನಾವೀಗಾಗಲೇ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹಿಂದೆ ನಮ್ಮ ಶಾಲಿಮಾರ್ ಟ್ಯಾಕೀಸ್ ಹಿಂಭಾಗದ ಕೈಗಾರಿಕಾ ಪ್ರದೇಶ CV ರೋಡ್ ಮುಂತಾದ ಪ್ರದೇಶಗಳ ಅಭಿವೃದ್ಧಿಗೆ 4.5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ. ಈ ಕಾಮಗಾರಿ ಮಾಡೋದ್ರಿಂದ ಈ ಬೆನಿಮೆಂಟಪ್ ಎ ಬಡಾವಣೆಯ ಸಂಪೂರ್ಣವಾದಂತಹ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಪೂರ್ಣಗೊಳಿಸುವಂತಹ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಇನ್ನು ಬೇರೆ ಕಡೆ ಕಾಮಗಾರಿ ಈಗ ನಗರ ಪಾಲಿಕೆಯಿಂದ ಸಾಕಷ್ಟು ಕಾಮಗಾರಿಗಳ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ವಿಶೇಷವಾಗಿ ಮಹಾತ್ಮ ಗಾಂಧಿ ನಗರ ಪುನರ್ಚೇತನದ ಅಡಿಯಲ್ಲಿ ಸುಮಾರು 90 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ನಾವು ಅಂದಾಜು ಮಾಡಿದ್ದೇವೆ. ಅದರ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಂಡಿದೆ. ಆ ಕಾರಣದಿಂದ ಅದು ಈಗ ಕಾರ್ಯಾದೇಶ ಕೊಡಬೇಕಾದ್ರೆ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅದು ಬರಬೇಕಾಗಿದೆ. ಈ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಶಂಕುಸ್ಥಾಪನೆಯನ್ನು ನಿರ್ವಹಿಸಿರುವಂತಹ ಸುಮಾರು 5 ರಸ್ತೆಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡುವಂಥದ್ದು, ವೈಟ್ ಟಾಪಿಂಗ್ ಮಾಡುವಂಥದ್ದಕ್ಕೆ ಅದು ನಗರ ಬಸ್ ಸ್ಟ್ಯಾಂಡಿಂದ ಹಿಡಿದು ನಮ್ಮ ಕೊಲಂಬಿಯಾ ಏಷ್ಯಾ ವೃತ್ತದವರೆಗೂ ಮತ್ತು ಅಜಿಸೈಡ್ ಜೋಡಿ ರಸ್ತೆ, ನಮ್ಮ ಜೋಡಿ ತೆಂಗಿನ ಮರ, ಈ ರಸ್ತೆಗಳನ್ನ ಮತ್ತು ಬೆಂಗಳೂರು ಮೈಸೂರು ರಸ್ತೆ 2 ಭಾಗದಲ್ಲೂ ಕಾಂಕ್ರೀಟ್ ರಸ್ತೆ ಮಾಡುವಂಥದ್ದಕ್ಕೆ, ವೈಟ್ ಟಾಪಿಂಗ್ ಮಾಡುವಂಥದ್ದಕ್ಕೆ ನಾವು ಯೋಜನೆ ಸಿದ್ಧ ಮಾಡಿ ಆ ಟೆಂಡರ್ ಪ್ರಕ್ರಿಯೆಯೂ ಪೂರ್ಣಗೊಂಡಿದೆ. ಅದರ ಶಂಕುಸ್ಥಾಪನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಹಾಗಾಗಿ ಆ ಕಾಮಗಾರಿ ಈಗ ಪ್ರಾರಂಭ ಆಗಬೇಕಾಗಿದೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 50 ಕೋಟಿ ಏನು ಬಿಡುಗಡೆ ಆಗಿತ್ತು, ಅದರ ಒಂದು ಅಭಿವೃದ್ಧಿಯ ಪೂರಕ ಚಿಂತನೆಗಳನ್ನ ನಡೆಸಿ ನಾವು ಅದು ಟೆಂಡರ್ ಪ್ರಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಸೊ ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಅಗಲೀಕರಣ ಮಾಡುವಂಥದ್ದು
ಸುಗಮ ಸಂಚಾರಕ್ಕೆ ಯೋಗ್ಯವಾದಂತಹ ರಸ್ತೆಗಳು ಕೊಡೋ ಜೊತೆಗೆ ಈ ಮಧ್ಯೆ ನಮಗೆ ಒಳಚರಂಡಿಯ ಒಂದು ದೊಡ್ಡ ಸಮಸ್ಯೆ ಏನಿತ್ತು, ಕೊಳವೆ ಮಾರ್ಗಗಳನ್ನ ಅಳವಡಿಸುವಂಥದ್ದಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸುಮಾರು 23 ಕೋಟಿ ವೆಚ್ಚದಲ್ಲಿ ರಾಜೀವ್ ನಗರ ಭಾಗದಿಂದ ಮತ್ತು ಕೆಸರೆ ಭಾಗದಿಂದ, ಬೆನುಮಿಂಟ ಭಾಗದಿಂದ ನಮ್ಮ ಕೆಸರಿನಲ್ಲಿರುವಂಥ ಶುದ್ಧೀಕರಣ ಘಟಕಕ್ಕೆ ನಾವು ಎಲ್ಲ ಒಳಚರಂಡಿಯನ್ನು ತಗೊಂಡು ಹೋಗುವಂಥ ಕಾಮಗಾರಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ. ಸೊ ಅದು ಒಂದು ಸತಿ ಆದಮೇಲೆ ನಾವು ಈ ರಸ್ತೆ ಕಾಮಗಾರಿಗಳನ್ನ ಮಾಡುವಂಥದ್ದಕ್ಕೆ ಮುಂದಾಗ್ತಾ ಇದ್ವಿ. ಸರ್ ಬಂದು ಸರ್ ಇಲ್ಲ ರಾಜೇಶ್ ಇವನ್ಗೆ ನಿಮ್ಮ ನಾಗರಾಜ್ಗೆ ಗಿರೀಶ್ಗೆ ಇದು ಯೂಜಿಡಿ ಕಾಮಗಾರಿ ಆಗಿದೆಯಾ ಅಥವಾ ಆಗಬೇಕಾಗಿದೆಯಾ ಕೇಳ್ಬೋದು. 15 दिन में फोन क्या मालूम लोग यहाँ वोट देता था ठीक है, नमाज रोड डालने से पहले तो बहुत आदमी मैं देखता हूँ नया रोड फिर खोलना फिर वो